ಹಾಯ್ ಟಿ ಆರ್ ಫ್ಯಾಮಿಲಿ, ಬೆಳಗಿನ ಶುಭೋದಯಗಳು. ಪೋಖ್ರಾನಲ್ಲಿ ನೋಡಿ ನಮ್ಮ ಕೆಂಪಿ ಮತ್ತು ರಾಜಾವಲಿ ಎರಡು ಎತ್ತೋಣ ಅಂತ, ಸುಮ್ಮನೆ ಪೆಟ್ರೋಲು ಡೀಸೆಲ್ ವೇಸ್ಟ್ ಮಾಡೋದು ಬೇಡ ಅಂತ. ಪೋಖ್ರಾನ್ ಓಲ್ಡ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಕಾರಲ್ಲಿ ಪೋಖ್ರಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದರು, ಏರ್ಪೋರ್ಟ್ಗೆ ಯಾಕೆ ಬಂದರು ಅಂತ ಅಲ್ಲೇ ಒಂದು ಸಸ್ಪೆನ್ಸ್ ಇರೋದು. ಇಲ್ಲ, ಇದು ಬಂದು ಫಿಲಿಪೈನ್ಸು ಮತ್ತು ನೇಪಾಳ ಎರಡೇ ಕಡೆ ಅಂತ ಆಲ್ ಓವರ್ ವರ್ಲ್ಡಲ್ಲಿರೋದು. ಅದಕ್ಕೆ ನೋಡಿ ಪೋಖ್ರಾ ಅಲ್ಟ್ರಾ ಲೈಟ್ ಅನ್ನೋ ಕಂಪ್ನಿಯಿಂದ ನಾವು ಫ್ಲೈ ಮಾಡ್ತಿರೋದು. ಈ ಥರ ಇರುತ್ತೆ ಫ್ಲೈಯಿಂಗು. ಟೀಕೆ ಫ್ಯಾಮಿಲಿ ನೋಡಿ, ಬೋರ್ಡಿಂಗ್ ಪಾಸು ತೊಗೊಂಡ್ವು. ನಾನು ನಂದು ಸ್ಟಾರ್ಟ್ ಆಗ್ತಿದೆ ಈಗ. ಹಾಯ್ ಟಿ ಆರ್ ಫ್ಯಾಮಿಲಿ, ಬೆಳಗಿನ ಶುಭೋದಯಗಳು. ಪೋಖ್ರಾನಲ್ಲಿ ನೈಟ್ ಕಳೆದು ನೈಟು ಸಿಂಪಲ್ಲಾಗಿ ಸ್ವಲ್ಪ ಬೇಗನೆ ಮಲಗ್ಬಿಟ್ಟು, ಯಾಕಂದರೆ ಫುಲ್ ಟಯರ್ಡ್ ಆಗಿದ್ವಲ್ಲ, ಮುಕ್ತಿನಾಥಿಂದ ಬಂದು ಬೇಗ ಮಲಗಿದ್ದು. ಇನ್ನೇನಿಗೆ ಫ್ರೆಶ್ ಅಪ್ ಆಗಿ ಲಗೇಜ್ಗಳೆಲ್ಲ ಇಲ್ಲೇ ಹಾಕಿದ್ದೀವಿ. ಎಲ್ಲ ಲಗೇಜ್ ಇಲ್ಲೆಲ್ಲ ಬಿಟ್ಬಿಟ್ಟು, ಯಾಕೆಂದರೆ ಇವತ್ತು ಇಲ್ಲೇ ಮಲಗೋಣ ಅನ್ನೋ ಪ್ಲಾನಲ್ಲಿದ್ದೀವಿ. ಇವತ್ತು ಫುಲ್ ಪೋಖ್ರಾನ್ ಎಕ್ಸ್ಪ್ಲೋರ್. ಪೋಖ್ರಾನಲ್ಲಿ ಇಲ್ಲಿ ಏನೇನಿದೆ ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತಾ ಇರೋಣ. ನಮ್ಮ ಜೊತೆ ನೀವು ಬನ್ನಿ. ಹೋಲಿ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ಮಂಜಣ್ಣ ನೋಡಿ ರೆಡಿ ಆಗ್ತಿದ್ದಾರೆ, ಆದರ್ಶನ ರೆಡಿ ಆಗಿದ್ದಾರೆ. ಓಕೆ ಬಾಯ್. ಓಕೆ ಗಾಯ್ಸ್, ಕ್ವಾಟ್ಲೆ ವಿತ್ ರಘು ಬಾಯ್. ಕ್ವಾಟ್ಲೆ ವಿತ್ ರಘು ಅಂತ ಹೊಸ ನಮ್ಮದು ಹೆಸರಿಟ್ಟಿದ್ದಾರೆ. ಟ್ರಾವೆಲ್ ವಿತ್ ರಘು ಇಡೋಣ, ಇಲ್ಲ ಕ್ವಾಟ್ಲೆ ವಿತ್ ರಘು ಇಡೋಣ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೆಸರು ಚೇಂಜ್ ಮಾಡ್ಕೋಬೇಕು ಅಂತಂದರೆ ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ. ಹಾಯ್ ಟಿ ಆರ್ ಫ್ಯಾಮಿಲಿ, ಇವತ್ತು ನೋಡಿ ನಮ್ಮ ಕೆಂಪಿ ಮತ್ತು ರಾಜಾವಲಿ ಎರಡು ಎತ್ತೋಣ ಅಂತ, ಸುಮ್ಮನೆ ಪೆಟ್ರೋಲು ಡೀಸೆಲ್ ವೇಸ್ಟ್ ಮಾಡೋದು ಬೇಡ ಅಂತ ಒಂದೊಂದು ಕಾರಲ್ಲಿ ಮೂರು ಜನ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸಿಟಿ ಎಕ್ಸ್ಪ್ಲೋರ್ಗೆ ಎಲ್ಲ ಪೂರ್ತಿ ರೆಡಿ ಆಗಿದ್ದೀವಿ. ಮಂಜಣ್ಣ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ ಡ್ರೈವಿಂಗ್ ಸೀಟಲ್ಲಿ. ಗಾಡಿ ಕ್ಲೀನ್ ಮಾಡಿಸಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೊನ್ನೆ ಥರ ಕಾಣಿಸ್ತಿತ್ತಾ? ನೋ ವೇ. मेरा नाम संचित तामांग है। संचित तामांग, आपका यूट्यूब चैनल है क्या? नहीं, यूट्यूब चैनल वैसा कैसा वायरल बना सकता? एक वीडियो यूट्यूब चैनल है तो डांस चाहिए आपको। एक डांस करेगा क्या? दारू पियेंगे तो डांस करेंगे। ओ नो, रात को आपको दारू पी के डांस करवा देंगे। आपको यूट्यूब चैनल है क्या भैया? बस टिकटॉक आईडी टिकटॉक चलाते हैं। टिकटॉक यहाँ का इंडिया में नहीं बैन है, वो तो इंस्टाग्राम है, यूट्यूब है। प्रोटेस्ट हो रहा है क्या? हाँ, प्रोटेस्ट हो रहा है क्या इंडिया में? नहीं, इंस्टाग्राम यूट्यूब यूट्यूब है आपके पास? यूट्यूब चैनल नहीं है। हाँ, यूट्यूब यहाँ आता ना, यूट्यूब तो चलाते हैं, यूट्यूब इंस्टाग्राम दोनों ही है. आपके पेज में डाल दीजिए, उसके बाद आपको हम वायरल हो ನೋಡಿ ಇಲ್ಲಿ ಹುಡುಗರು ನಮ್ಮನ್ನು ವೈರಲ್ ಮಾಡಿ ಅಂತ ಕೇಳ್ಕೊಂಡ್ರು. ಅವ್ರ ಹತ್ರ ಪಾಪ ಇನ್ಸ್ಟಾಗ್ರಾಮು ಇಲ್ಲ, ಯೂಟ್ಯೂಬು ಇಲ್ವಂತೆ. ಹೆಂಗಾದ್ರೂ ವೈರಲ್ ಮಾಡಲೇಬೇಕು ಇವ್ರನ್ನ. हाँ, आपका नाम? मेरा नाम आशीष मगर। आशीष मगर, आपका नाम? आपका क्या काम करता है? हाँ, इधर होटलಲ್ಲೇ ಕೆಲಸ ಮಾಡೋದು. ಬೆಳಗ್ಗೆ ನೋಡಿದ್ವಲ್ಲ, सभी होटल में काम करता ना? जब आप लोग आएंगे पोखरा होटल घूमने, हमारा पैराडाइज ಓ ದಿಕ್ಕ ಪ್ಯಾರಡೈಸ್ ಬುಟಿಕ್ ಅಂತ. ಇಲ್ಲಿ ಪೋಖ್ರಾನ್ಗೆ ಏನಾದರೂ ಬಂದರೆ ಇಲ್ಲಿಗೆ ಬನ್ನಿ, ಹುಡುಗರು ಇಲ್ಲೇ ಸಿಗ್ತಾರೆ. ದಯವಿಟ್ಟು ಯಾರಾದರೂ ಯೂಟ್ಯೂಬರ್ಗಳು ಬಂದಾಗ ವೈರಲ್ ಮಾಡಿ ಇವ್ರನ್ನ. ಪೋಖ್ರಾನ್ ಓಲ್ಡ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಚಂದ್ರ ಸ್ಫೂರ್ತಿ ಬರೋದಕ್ಕೆಲ್ಲ ನಾನು ಜೋರು ಮಾಡ್ತೀನಿ. ಪೋಖ್ರಾನ್ ಏರ್ಪೋರ್ಟಿಗೆ ಬಂದಿದ್ದೀವಿ. ಪೋಖ್ರಾನ್ ಏರ್ಪೋರ್ಟ್ಗೆ ಯಾಕಪ್ಪ ಬಂದಿದ್ದೀವಿ ಅಂತ ನಿಮಗೆ ಡೌಟ್ ಆಗ್ಬೋದು. ಇವನು ಹೋಗಿರೋದು ಕಾರಲ್ಲಿ ಪೋಖ್ರಾನ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದರು, ಏರ್ಪೋರ್ಟ್ಗೆ ಯಾಕೆ ಬಂದರು ಅಂತ ಅಲ್ಲೇ ಒಂದು ಸಸ್ಪೆನ್ಸ್ ಇರೋದು. ಇಲ್ಲಿ ನಾವೆಲ್ಲ ಸೇರಿಕೊಂಡು ಅಲ್ಟ್ರಾ ಲೈಟ್ ಫ್ಲೈಟಲ್ಲಿ ಫ್ಲೈ ಮಾಡೋಣ ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಒಂದು ಅಡ್ವೆಂಚರ್, ಮಧ್ಯದಲ್ಲಿ ಒಂದು ಅಡ್ವೆಂಚರ್ ಇರಲಿ ಅಂತ ನೋಡಿ ಕಾರೆಲ್ಲ ಇಲ್ಲೇ ಪಾರ್ಕ್ ಹಾಕಿದ್ವು. ಇದು ಬಂದು ಫಿಲಿಪೈನ್ಸು ಮತ್ತು ನೇಪಾಳ ಎರಡೇ ಕಡೆ ಅಂತ ಆಲ್ ಓವರ್ ವರ್ಲ್ಡಲ್ಲಿರೋದು. ಅದಕ್ಕೋಸ್ಕರ ಹೊಸ್ದಾಗಿ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿ. ಪೋಖ್ರಾ ಅಲ್ಟ್ರಾ ಲೈಟ್ ಅನ್ನೋ ಕಂಪ್ನಿಯಿಂದ ನಾವು ಫ್ಲೈ ಮಾಡ್ತಿರೋದು. ಈ ಥರ ಇರುತ್ತೆ ಫ್ಲೈಯಿಂಗು. ಇದು ನನಗೆ ಲೈಫಲ್ಲೇ ಇದು ಹೊಸ ಎಕ್ಸ್ಪೀರಿಯೆನ್ಸು. ನೋಡಿ ಹೇಗಿದೆ ಅಂತ. ಮೇಲಕ್ಕೆ ಹೋದ್ಮೇಲೆ ಹೇಳೋಣ. ಅವರು ವೀಡಿಯೋ ಮಾಡ್ಕೊಡ್ತಾರಂತೆ, ನಮ್ಮ ಗೋಪ್ರನೂ ಎತ್ಕೋಗಿರ್ತೀವಿ. ನಮ್ಮ ಸಾರಥಿ ಇಲ್ಲ ಅಂತಂದ್ರೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ. ನಮ್ಮ ಸಾರಥಿ ಎತ್ಕೊಂಡಿರ್ತೀವಿ, ಅವ್ರ ವೀಡಿಯೋನೂ ಸೇರಿಸಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಇವತ್ತು ವೆದರ್ ಫುಲ್ ಕ್ಲಿಯರ್ ಇದೆ ನೋಡಿ. ಮೋಡ ಕವಿದ ವಾತಾವರಣ ಅಷ್ಟೇ, ಫುಲ್ ಕ್ಲಿಯರ್ ಇದೆ. ಮಳೆ ಬರೋ ಚಾನ್ಸಸ್ ಕಮ್ಮಿ.
ಪೋಖ್ರಾನ್ ಹೇಗೆ ಅಂದರೆ ಸುತ್ತ ಬೆಟ್ಟ, ಮಧ್ಯದಲ್ಲಿ ಮಾತ್ರ ಊರು. ಟೀಕೆ ಫ್ಯಾಮಿಲಿ ನೋಡಿ, ಬೋರ್ಡಿಂಗ್ ಪಾಸು ತೊಗೊಂಡ್ವು. ನಾನು 15 ಮಿನಿಟ್ಸ್ ತೊಗೊಂಡೆ, ನವೀನ್ ಅಣ್ಣ 30 ನಿಮಿಷ ತೊಗೊಂಡ್ರು, ಮತ್ತು ಚಂದ್ರಣ್ಣನು 30 ನಿಮಿಷ ತೊಗೊಂಡ್ರು, ನಾನು ಮತ್ತು ಮಂಜಣ್ಣ 15 ನಿಮಿಷ ತೊಗೊಂಡ್ರು. ಕಿರಣ್ ಬೇಡ ವಿಡಿಯೋ ಮಾಡಬಾರ್ದಂತೆ ನೋಡಿ. ಈಗ ನನ್ನ ಮಗನೂ ತೋರಿಸ್ಕೊಂಡು ಅಲ್ಲೂ ತೋರಿಸ್ಬೋದು. ಈಗ ಎರಡನ್ನೂ ಎಕ್ಸ್ಪ್ಲೈನ್ ಮಾಡ್ಬೋದು ನೋಡಿ ಸ್ನೇಹಿತರೆ. ಆಮೇಲೆ ನೋಡಿ ಹಿಂಗೆ ಚೇಂಜ್ ಮಾಡ್ಕೊಂಡ್ರೆ ಹಿಂಗೆ ಚೇಂಜ್ ಬೈಕೆ ತಂದಿಲ್ಲ, ಇಲ್ಲಿ ಬೈಕ್ ಸಾಕತ್ತಾಗಿರ್ತೈತಿ. ಈಗ ಅದು ಅಲ್ಲಿ ಏನೇ ನೀವು ಮೈಕ್ ಹಾಕಿದ್ರು ಸೌಂಡ್ ಬರೋಲ್ಲ, ಅಲ್ಲಿ ಏನಿದ್ರು ಆರಾಮಾಗಿ ಎಂಜಾಯ್ ಮಾಡಿ ಅಷ್ಟೇ. ನೋಡಿ ಹಿಂಗೆ ಅದು ಸೌಂಡಲ್ಲಿ ಯಾವ ಮೈಕ್ ವರ್ಕ್ ಆಯ್ತದೆ ಈಗ ತಾನೇ ಕೇಳಿದ್ರೆ ಅಯ್ಯೋ ಅನ್ನತ್ತೆ, ಅದರಲ್ಲಿ ಕೇಳುತ್ತೆ ನೋಡಿ. ಹಿಂಗೆ ಎಕ್ಸ್ಪ್ಲೈನ್ ಮಾಡಿ, ಇಲ್ಲೇ ಚೇಂಜ್ ಮಾಡ್ಕೊಂಡು ಅದೇ ಹಿಂಗೆ ಸರಿ. ಚಿಕ್ಕದಾಗಿ ಬರಬೇಕು, ಇದೆಲ್ಲ ನೇಚರ್ ಎಲ್ಲ ದೊಡ್ಡದಾಗಿ ಬರಬೇಕು, ಬಳಸ್ಕೋಬೇಕು ಅಷ್ಟೇ. ಆಮೇಲೆ ನಾವು ಆ ಊರಿನ ವಿಶೇಷತೆ ಏನೋದನ್ನ ಬಳಸ್ಕೊಬಿಡ್ಬೇಕು. ನಾವು ದುಡ್ಡು ಕೊಡ್ರೆ ಇದೆಲ್ಲ ಸಿಗಲ್ಲ. ದಿಸ್ ಇಸ್ ಅನ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲಿ ಇಲ್ವಾ ಸರ್ ಈ ಥರದ್ದು? 200% ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲೇ ಇಲ್ವಂತೆ. ಫಿಲಿಪೈನ್ಸು ಸ್ಮಾಲ್ ಫ್ಲೈಟ್ಸ್ ಇದೆ ಬೆಂಗಳೂರಲ್ಲಿ, ಅದೆಲ್ಲ ಇದೆ. ನನಗೆ ಗೊತ್ತಿದ್ದಂಗೆ ಅಲ್ಟ್ರಾ ಫ್ಲೈಟ್ಸ್ ಇಲ್ಲ, ಆಸ್ ಫಾರ್ ಆಸ್ ಮೈ ನಾಲೆಡ್ಜ್. ಕಿತ್ತಡಿ ಅಡ್ವೆಂಚರ್ಸ್ ಇಂದ ಬಂದಿರೋದು ಅಟ್ಲೀಸ್ಟ್ ಇದನ್ನು ಮಾಡಿಸ್ತಾ ಇದ್ದೀನಲ್ಲ ಅಂದ್ರೆ ನಾನು ಮಾಡಿಸ್ತಾ ಇಲ್ಲ ಪಾಪ, ಎಲ್ಲ ಅವ್ರವ್ರ ದುಡ್ಡಲ್ಲಿ. ಹೌದೌದು, ಇರಲಿ ಗೈಡ್ಲೈನ್ಸು ಫಸ್ಟು ನಮಗೆ ಧೈರ್ಯ ಕೊಟ್ಟಿದ್ದಂತೂ ನವೀನ್ ಅಣ್ಣ ಹೇಳಿಲ್ಲ ಅಂದ್ರೆ ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಬರ್ತಾ ಇರಲಿಲ್ಲ. ಲೋಕಲ್ ಟ್ರಿಪ್ ಹೋಗ್ತಾ ಇದ್ವು. ಇದು ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಅದು 10,000 ಇರ್ಬೋದು, 15,000 ಇರ್ಬೋದು. ನಾವು ಇಂಡಿಯಾಗೆ ಹೋದ್ಮೇಲೆ ಈ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮರೆಯಲ್ಲ. ಅಲ್ಲ, ಈ ಟ್ರಿಪ್ಪೇ ಮೆಮೊರೇಬಲ್ ಆಗಿರುತ್ತೆ. 2021 ನನ್ನ ಫ್ರೆಂಡ್ ಸಂತೋಷ್ ಮುಳ್ಳಿ ಅಂತಿದ್ದಾರೆ, ಮತ್ತೆ ವಾಸುದೇವ್ ಅಂತಿದ್ದಾರೆ, ನಮ್ಮ ಸತೀಶ್ ಕಿರಣಗೆರೆ ಅಂತಿದ್ದಾರೆ, ಮತ್ತು ನಾನು 4 ಜನನೂ ಮಾಡಿದ್ವಿ ಇದನ್ನ. ಇದೇ ಕಂಪ್ನಿಯಿಂದ ಮಾಡಿದ್ವಿ, ಸೇಮ್ ಕಂಪನಿ. ಪೋಖ್ರಾ ಬಂದಾಗಲೇ ನಾನು ಮೊದಲೇ ನವೀನ್ ಅಣ್ಣ ಆಲ್ರೆಡಿ 2ನೇ ಸತಿನಂತೆ. ನೋಡಿ ಫ್ರೆಂಡ್ಸ್, 11,000 15,000 ದೊಡ್ಡ ವಿಷಯ ಅಲ್ಲ. ನಮ್ಮ ಇಂಡಿಯಾಗೆ ಹೋದ್ಮೇಲೆ 15,000 ಏನು, ಕೆಲವರು ಒಂದೇ ದಿನಕ್ಕೆ ದುಡ್ಡು ಕೋತಾರೆ, ಕೆಲವರು ಒಂದು ವಾರಕ್ಕೆ ದುಡ್ಡು ಕೋತಾರೆ. ಬಟ್ ವಾರದ ಪ್ರಶ್ನೆ ಬರಲ್ಲ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆಲ್ಲ ನೋಡಿ. ಮತ್ತೆ ಮಾಡಬೇಕು ಅಂತಂದಾಗ ಏಜ್ ಆಗೋದ್ಮೇಲೆ ದುಡ್ಡಿದ್ರೂ ಮಾಡಬೇಕು ಅಂದ್ರೂ ಮಾಡೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಆ ಫಿಯರು ಭಯ. ಚಂದು ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀರಾ? ಹೇಗೆ ಕೂತಿದ್ದೀರಲ್ಲ, ಹೇಗೆ ಅನಿಸ್ತಿದೆ? ತುಂಬ ಸೂಪರ್ ಆಗೈತೆ, ಯಾವುದೇ ಥರ ಭಯ ಇಲ್ಲ. ಭಯ ಏನು ಫೀಲ್ ಆಗಲ್ಲವಾ? ಕಂಫರ್ಟ್ सर कुछ भी नहीं हुआ था ना, घबराने की कुछ भी नहीं हुआ था. ಓಕೆ, ಗುಡ್, ವೆಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಇವರು ವೆಲ್ ಟ್ರೈನ್ಡ್. ಕ್ಯಾಮ್ರಾ ಅಲ್ಲಿ ನೋಡಿ, ಆ ಕಡೆ ಇದಿದೆ DJ, ರೆಕಾರ್ಡ್ ಮಾಡಿ ಶಾರ್ಟ್ ಕೊಡ್ತಾರಂತೆ. ಇಲ್ಲಿಂದ ಟೇಕ್ ಆಫ್ ಆಗೋವರೆಗೂ ಕೊಡ್ತಾರಂತೆ ಪೂರ್ತಿ. ಚಂದ್ರು ಸರ್, ಹೆಂಗೆ ಅನಿಸ್ತದೆ ಫೀಲು? ನೋಡಿ ಸ್ಟಾರ್ಟ್ ಆಗ್ತಿದೆ, ಸ್ಟಾರ್ಟ್ ಆಗೇ ಹೋಯ್ತು. ಏನು ಗಾಳಿ ನೋಡಿದ್ರಲ್ಲ ಹಿಂದ್ಗಡೆ, ಗಾಳಿ ಎಷ್ಟು ಸ್ಪೀಡ್ ಇದೆ. ಇಬ್ಬರದು ಸ್ಟಾರ್ಟ್ ಆಯಿತು. ಚಂದ್ರಣ್ಣನ ಮಕ್ಕದಲ್ಲಿ ಮಂದಹಾಸ. ನೋಡಿ ಸೇಮ್ ಇದು ಮೇಲ್ಗಡೆದೆಲ್ಲ ಅಡ್ಜಸ್ಟ್ ಮಾಡ್ಕೊಳುತ್ತೆ, ಮೇಲೆ ಕೆಳಗಡೆ ಎಲ್ಲ. ತುಂಬ ಚೆನ್ನಾಗಿದೆ. ಇದೆಲ್ಲ ಲೈಫಲ್ಲಿ ಒಂದೊಂದು ಸತಿ ಮತ್ತೆ ಈ ಕಡೆ ಬರ್ತೀವೋ ಬರಲ್ವೋ, ಬಂದರೆ ಒಳ್ಳೆಯದೇ. ಬಟ್ ಬರ್ತೀವೋ ಬರಲ್ವೋ ಹೇಳೋಕ್ಕಾಗಲ್ಲ. ಆ ಬಿಜಿ ಶೆಡ್ಯೂಲಲ್ಲಿ ಬಂದಾಗ ಇಂಥದ್ದೆಲ್ಲ ಯೂಸ್ ಮಾಡ್ಕೊಬಿಡಿ. ನೇಪಾಳಕ್ಕೆ ಬಂದಾಗ ಪೋಖ್ರಾನ್ ಓಲ್ಡ್ ಏರ್ಪೋರ್ಟ್ ಪಕ್ಕನೇ ಇದಿರೋದು. ಓಲ್ಡ್ ಏರ್ಪೋರ್ಟ್ ಪಕ್ಕ ಬಂದಾಗ ಇಂಥದ್ದೆಲ್ಲ ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಎ ಗುಡ್ ಸಜೆಷನ್, ಗುಡ್ ಅಡ್ವೆಂಚರ್. ನವೀನ ಆಲ್ರೆಡಿ ಹೊರಟೆ ಹೋದ್ರು. ನವೀನ ಫ್ಲೈ, ಇಬ್ರು ಹೊರಟೆ ಹೋದ್ರು. ಆಹಾ, ಏನು ಗಾಳಿ. ಇದೊಂದು ಇಟ್ಕೊಂಡ್ಬಿಡೋಣ ಪ್ಲೀಸ್, ಬಿಸಾಕ್ಬೋಣ. ಆದರೆ ನೋಡಿ ಅಲ್ಲಿ ಇಳಿತಾ ಇದ್ದಾರೆ. ಇದರಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ಝೂಮ್ ಮಾಡೋದಾಗಿದೆ, ಝೂಮ್ ಮಾಡಿ ತೋರಿಸ್ತಿದೆ. ಕಾಣಿಸ್ತಾ ಇದೆ ಇಳಿತಿರೋದು. ನೀವು ಝೂಮ್ ಮಾಡಿ ನೋಡ್ಕೋಬೋದು ಬೇಕಾದರೆ. ಕಾಣಿಸ್ತಾ? ಇಲ್ಲಿ ನೆಕ್ಸ್ಟಿಗೆ ನಾವೇ ನೋಡಿ ರೆಡಿಯಾಗಿದ್ದೀವಿ.
ನೆಕ್ಸ್ಟ್ ನಾವೇ हेलमेट आपको वही वाले पहनाएंगे, ठीक है? ನೋಡಿ ಎಕ್ಸ್ಪೀರಿಯನ್ಸ್ ಇಬ್ರು ಈಗ ಹೋಗಿ ಬಂದಿದ್ದಾರೆ ನವೀನ್ ಅಣ್ಣ ಮತ್ತೆ ಚಂದನ ಬ್ಯೂಟಿಫುಲ್ ಆಗಿ ಫ್ಲೈ ಮಾಡ್ತಾರೆ. ನೋಡಿ ಇವರೇ ಪೈಲಟು ಕೋ ಪೈಲಟ್ ಸಖತ್ತ ಮಾಡ್ಸೋದು. Welcome to Nepal. Yes. ಯಾ ದಯವಿಟ್ಟು ಪೋಖ್ರಾಗ್ ಬಂದು Try and fly here. Come and fly here. ಯು ಆರ್ ಮೈ ಪೈಲಟ್ ನೌ No, I will be his pilot now. 15 minutes का पायलट 30 minutes पायलट हमारा पायलट वो He will go for 30 minutes. ओके ओके Tell me something about the flights to my friends and coming from people, please. Hello everyone. We would like to welcome you all to Nepal. So especially in Pokhara, we have a ultralight flight. You can see here. Yeah. As your friend, everyone has flew. Yes. So I would like to invite you all to come to Nepal, visit Nepal, enjoy your time. It's a very clear weather, very cold weather, refreshing air. Yes. Apart, far away from your cows and city cows, come to Nepal, visit here, enjoy. Thank you, sir. Thank you, sir. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆದರ್ಶನ ಏನು ಹೆದರ್ಕೋಬೇಡಿ ಧೈರ್ಯ ತಗೊಳ್ಳಿ ಎಲ್ಲ ನಿಮ್ಮ ಧೈರ್ಯ. ಏನಿಲ್ಲ ಜೊತೆಲಿರ್ತೀವಿ ನಾವು ಆದರ್ಶನ ನಾನು ಒಟ್ಟಿಗೆ ಹೋಗ್ತಾ ಇದ್ದೀವಿ ನಮ್ಮದು ಇದು ಆದರ್ಶನೊಂದು ಆ ಫ್ಲೈಟು पहले खड़े रहिए, फिर ऐसे टर्न करके पहले बैठ जाइए, पहले बैठ जाइए। ऐसा इधर भी डालिए, इधर हाथ। ओके ये रेड बटन ना कोई भी प्रेस मत कर दीजिएगा, ठीक है? सेम कार में है ना फिर ऊपर जाकर आप पायलट से बात नहीं कर पाएंगे, बहुत हवा चलेगी। तो अगर आपको कुछ भी प्रॉब्लम हुआ 30 मिनट से पहले उतरना है तो उनके शोल्डर पे पहले टैप करना है। फिर वो आपको इस मिरर से देखेंगे अभी थम स्टार्ट, सब कुछ ठीक है तो थम जाओ। हाँ वो पूछा तो नहीं चाहिए तो हाँ ಇದು ನಮ್ಮ ಫ್ಲೈಟು हमारा पायलट यही है ಬಂದಾಗ ಪೋಖ್ರಾನಿಗೆ ಬನ್ನಿ ಫ್ಲೈ ಆದಮೇಲೆ ಹೇಳ್ತೀವಿ ಹೇಗಾಗಿದೆ ಅಂತ अगर आपको 30 मिनट से पहले उतरना है तो ಫೀಲಿಂಗ್ ಇನ್ನೂ ಈಗ ಕೂತಿದ್ದೀನಿ ಅಷ್ಟೇ ಚೇರಲ್ಲಿ ಕೂತಂಗೆ ಫೀಲ್ ಇದೆ ಅಷ್ಟೇ ಫೀಲಿಂಗು ನೆಕ್ಸ್ಟು ಹತ್ತದ ಮೇಲೆ ಬಂದಮೇಲೆ ಹೇಳ್ತೀನಿ ಎಲ್ಲ ನೋಡಿ ನಮ್ಮ ಸ್ನೇಹಿತರೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ ನಾವು ಅವ್ರದ್ದು ಮಾಡ್ಕೊತಾ ಇದ್ದೀವಿ ಆದರ್ಶಣ ಚಂದ್ರಣ್ಣ ನವೀನಣ್ಣ ನಾನು ಕಾಣ್ತಿದ್ದೀನ ಮೊದಲು ನಾನು ಕಾಣ್ತಿದ್ದೀನಿ ನಾನು ಕಂಡ್ರೆ ಎಲ್ಲ ಚಂದ ನನ್ನ ಫೀಲ್ ಗೊತ್ತಾಗಲಿ ಅಂತ ಡ್ಯುಯಲ್ ಕ್ಯಾಮ್ರಾ ಹಾಕ್ಕೊಂಡಿರೋದು ಎದುರ್ತಿದ್ದೀನ ನಾನು ಚೆನ್ನಾಗಿದ್ದೀನ ಹೆಂಗೆ ಮಾಡ್ತಿದ್ದೀನಿ ಅಂತ ಪ್ರತಿಯೊಂದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಆದರ್ಶಣ ಮೇಲೆ ಕತ್ತೆ ಬಿಟ್ರು ನಾನು ಕೂತಿರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ತಿಳ್ಸೋಕ್ಕೂ ಆಗಲ್ಲ ಮೇಲಕ್ಕೆ ಹೋಗ್ತಿದೆ ನಮ್ಮ ಕೋ ಪ್ಯಾಸೆಂಜರ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದಾರೆ ಈಗ ನಂದು ಸ್ಟಾರ್ಟ್ ಆಗ್ತಿದೆ ಈಗ ನವೀನಣ್ಣ ವೀಡಿಯೋ ಮಾಡ್ತಿದ್ದಾರೆ ಇಲ್ಲಿ ನೋಡಿ ನಾನು ಕಾಣ್ತಾ ಇದ್ದೀನಿ ಮಿರರಲ್ಲಿ ಅವ್ರ ಮಿರರಲ್ಲಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಮೇಲ್ಗಡೆ ಹೋದ ಮೇಲೆ ನನಗೇನಾದರೂ ಆಗ್ತಿಲ್ಲ ಇಳಿಸ್ಬಿಡಿ 30 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ತಮ್ಮ ಡೌನ್ ಮಾಡಬೇಕಂತೆ ಈ ಥರ ಮಾಡಬೇಕಂತೆ ಆಗ ಹೇಳ್ತಾರಂತೆ ಚೆನ್ನಾಗಿದ್ದೀನಿ ಅಂತ ಕೇಳ್ತಾ ಇರ್ತಾರಂತೆ ಅಲ್ಲಲ್ಲೇ ನಾನು ಈ ಥರ ಮಾಡಬೇಕಂತೆ ಈ ಥರ ಎಕ್ಸ್ಪೀರಿಯೆನ್ಸ್ ನಾನು ಸ್ಕೂಬಾ ಡೈವಲ್ಲಿ ಮಾಡಿದ್ದೆ ಫಸ್ಟು ಅವ್ರು ಕೇಳ್ತಾ ಇರ್ತಾರೆ ಫಸ್ಟು 30 ಮಿನಿಟ್ಸ್ ಅಂತ ಹೇಳಿರ್ತಾರೆ 30 ಮಿನಿಟ್ಸಲ್ಲಿ ನಿಮಗೆ ಆಗಲ್ಲ ಅಂದಾಗ ಹಿಂಗೆ ಮಧ್ಯೆ ಕೇಳಕ್ಕೆ ಯಾಕೆಂದರೆ ಅಲ್ಲಿ ಬಾಯ್ಬಿಟ್ಟು ಮಾತಾಡೋಕ್ಕಾಗಲ್ಲ ಇಲ್ಲೂ ಅಷ್ಟೇ ಮೇಲ್ಗಡೆ ಇರೋದ್ರಿಂದ ನಾವು ಬಾಯ್ಬಿಟ್ಟು ಮಾತಾಡೋಕ್ಕಾಗಲ್ಲ ಐ ಥಿಂಕ್ ನಿಮ್ಮ ಜೊತೆನೂ ಮಾತಾಡೋಕ್ಕಾಗಲ್ಲ ಜಸ್ಟ್ ವೀಡಿಯೋ ಒಂದು ಮಾಡ್ಕೋಬೋದಷ್ಟೇ ಹಿಂದ್ಗಡೆ ಕಾಣಿಸ್ತಿದೆಯಾ ನಮ್ಮ ರಸ್ತೆ ಜೋರಾಗಿ ಬರ್ಕೊತಾ ಇದೆ ವೀಡಿಯೋದಲ್ಲಿ ವಾಯ್ಸ್ ಕೇಳಿಸ್ತಿದೆಯೋ ಅನ್ನೋ ಗೊತ್ತಿಲ್ಲ ನಾನು ಮಾತಾಡ್ತಾನೆ ಇದ್ದೀನಿ ಬೈಕ್ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವತ್ತು ಹೋಗ್ತಾ ಇದೆ ಆಗ್ತಾ
ಆದರ್ಶನ ಆರ್ಬಿಟ್ಟವ್ರೆ. ನಾವು ಆರ್ಬೇಕಾದ್ರೆ ಬರೀ ರನ್ನಿಂಗ್ ಹತ್ರಕ್ಕೆ ಹೋಗ್ತಾ ಇದೆ. ಅಂದಮೇಲೆ ನೀವು ಹೆಲಿಕಾಪ್ಟ್ರಲ್ಲಿ ಹೋಗಿರ್ಬೋದು, ಏರೋಪ್ಲೇನಲ್ಲಿ ಹೋಗಿರ್ಬೋದು, ಯಾವತ್ತಾದರೂ ಈ ಮಿನಿ ಥರ ರಾಕೆಟ್ನಲ್ಲಿ ಹೋಗಿದ್ದೀರಾ? ನೋಡಿ ರನ್ವೇ ಕಾಣಿಸ್ತಿದ್ಯಾ? ನಾನು
ಆಗ್ತಿದ್ದಾರೆ. ಒಂದು ನಿಮಿಷ ಇಲ್ಲಿ ಯಾಮರ್ಸ್ಬೇಡ, ಇಲ್ಲಿ ಹೇಳಿ, ಇಲ್ಲಿ ನೋಡಿ ಬರ್ತಾ ಇದ್ದಾರೆ ಈಗ ಹೇಳು, ನಾನು ಆಮೇಲೆ ಎಲ್ಲ ನೋಡ್ಕೊತೀನಿ ನಾನು. ಇವರು ಅಲ್ಲ ಅಣ್ಣನ ಎದ್ರಕಂತೀಯಾ? ಹೇಳು. ಟ್ರಾವೆಲ್ ವಿತ್ ಕನ್ನಡಿಗ ಅಂತ ಏನೋ ಆವಾಜ್ ಆಗ್ತಿದ್ದಾರೆ ನೋಡ್ಕೊಳ್ಳಿ. ಕ್ವಾಟ್ಲೆ ರಘುವ್ರದ್ದು ಕ್ವಾಟ್ಲೆ ಜಾಸ್ತಿ ಆಗೋಗೈತೆ. ಕಿರಣ್ ಬ್ರೋ ಇಳಿತಾ ಇದ್ದಾರೆ. ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕೇಳಬೇಕೀಗ. ನೋಡಿ ನಮ್ಮನ್ನು ಓವರ್ಟೇಕ್ ಮುಂದಕ್ಕೆ ಹೋಗ್ತಾರೆ ಇವರು, ಯಾವಾಗಲೂ ನಮ್ಮ ಮುಂದೆನೇ ಇರ್ತಾರೆ. ನಮ್ಮದು ಇದು ಆ್ಯಕ್ಷನ್ ಪ್ರೋ 6 ನಮ್ಮದ್ರಲ್ಲೇ ವೀಡಿಯೋ ಮಾಡ್ಕೊಂಡಿದ್ದಾರೆ. ಕ್ಲೋಸ್ ಆಯಿತು ಅಷ್ಟೇ, ಮುಗೀತು ಫ್ಲೈಯಿಂಗ್ ಇವತ್ತು. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಈಗ 15 ನಿಮಿಷದಿಂದ 30 ನಿಮಿಷ ನೀವು ಅಪ್ಗ್ರೇಡ್ ಆಗಿದ್ದು ಒಳ್ಳೇದಾ ಅನ್ಸುತ್ತದೆ ಅಲ್ವಾ? ಅಜ್ಜಿ ದುಡ್ಡು ಎಲ್ಲೋ ಗೊತ್ತಿಲ್ಲ. ಹಾಂ ಹಾಂ, ಮೇನ್ ಮತ್ತೆ ಎಷ್ಟು ದೂರ ಬರೋಕ್ಕಾಗಲ್ಲ. ಹೇಳೋಕ್ಕೂ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ, ಕೇಳೋದಕ್ಕೆ ಎಕ್ಸ್ಪೀರಿಯನ್ಸ್ ಬೇರೆ. ಅವ್ರು ಎಂಜಾಯ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಆ ದೇವಸ್ಥಾನದ್ದು ಟರ್ನ್ ಮಾಡ್ತಾರಲ್ಲ, ದೇವಸ್ಥಾನ ಈಶ್ವರಂದು ಮತ್ತೆ ಇದು ಮೋಡದೊಳಗಡೆ ಹೋಗುತ್ತಲ್ಲ, ಅದು ಎಲ್ಲ ಅಲ್ಟಿಮೇಟ್ ಆಗಿತ್ತು. ನಮ್ಮದು ನೋಡಿ, ನಮ್ಮ ಗೋಪುರ 6 ಇದು ನಮ್ಮದೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಕಿರಣ್ ಬ್ರೋ. ಅದು 1100cc. ಅದನ್ನ ಹಾಕೊಂಡಿದ್ದಾರೆ, ಕಾಣಿಸ್ತಿದೀವ ನೋಡಿ, ಅದನ್ನ ಕಾಣಿಸ್ತಿದೀವ. आपको एक आइडिया आ जाएगा, ये है ना. ಇದು ಕಾಸ್ಟ್ ಏನೈತೆ? ठीक है, अभी तो मार्केट में तो DJI चल रहा है. GoPro क्या है ना, स्टॉक होता है, हैंग होता है, दोबारा ये बैटरी है ना, ये ಫ್ಲೈಟ್ ಮುಗೀತು, ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು. ಬಾಯ್ ಬಾಯ್ ಪೋಖ್ರಾನ್ ಏರ್ಪೋರ್ಟ್. ಮತ್ತು ಜರ್ನಿ ನೆಕ್ಸ್ಟು ಗಣೇಶನ ಟೆಂಪಲ್ ಅಂತ ಹೇಳ್ತಿದ್ದಾರೆ. ಟಿಫನ್ ಮಾಡಿ ಆಮೇಲೆ ಗಣೇಶನ ಟೆಂಪಲ್ ಕಡೆ ಹೋಗ್ತೀವಿ. ಎಲ್ಲ ಟಿಫನ್ಗೆ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಇಂಡಿಯನ್ ಸ್ಟೈಲ್ ತಿನ್ನೋಣ ಅಂತ. ಯಾಕೆಂದರೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಇಂಡಿಯನ್ ಸ್ಟೈಲು ಸಿಗುತ್ತೆ. ಇಡ್ಲಿ ವಡೆ ಸ್ವಲ್ಪ ಇಲ್ಲೆಲ್ಲ ಕಮ್ಮಿ. ಅನ್ನ ಸಾರು ಅಂತೂ ಸೂಪರಾಗಿ ಸಿಗುತ್ತೆ. ಅಣ್ಣ ಅಜಾರೆ ಇವಾಗ ಗುದ್ಗಾಬಿಡ್ತಿದ್ರು, ನಾನು ತಪ್ಪು ನಮ್ಮದೆ. ಮಾರ್ವಾಡಿ ರೆಸ್ಟೋರೆಂಟ್